ಬನ್ನಿ ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತೇನೆ ಆಯಿತಾ. ಸ್ಪೆಷಲ್ ರೆಸಿಪಿ, ಹಲಸಿನಕಾಯಿಯ ರೆಸಿಪಿ ಆಯಿತಾ. ಹಲಸಿನಕಾಯಿ ಹಲ್ವಾ ಮಾಡಿ ತೋರಿಸ್ತೇನೆ ಆಯಿತಾ. ಹಲಸಿನ ಹಣ್ಣಿಂದಲ್ಲ, ಹಲಸಿನಕಾಯಿ ಹಲ್ವಾ ಮಾಡಿ ತೋರಿಸ್ತೇನೆ ಆಯಿತಾ. ನೋಡಿ, ಪೂರ್ತಿ ವಿಡಿಯೋ ನೋಡಿ, ಗೊತ್ತಾಗುತ್ತೆ ಹಲಸಿನಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ. ಸೂಪರಾಗಿ ಸಿಂಪಲಾಗಿ ಮಾಡೋದು, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಆಯಿತಾ. ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ನೀವು ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆಯಿತಾ. ಏನು ಗೊತ್ತಾ, ಇವತ್ತು ನೀವೆಲ್ಲ ಹಲಸಿನಕಾಯಿ ಚಿಪ್ಸು ಮತ್ತು ಹಲಸಿನಕಾಯಿದು ಮತ್ತು ಇದೇನೋ ಮಾಡ್ತಾರೆ ಅದನ್ನು ನೋಡಿದ್ದೀರಾ. ಹಲಸಿನಕಾಯಿ ಸ್ವೀಟ್ ನೋಡಿದ್ದೀರಾ? ನೋಡಿಲ್ಲ ತಾನೇ, ನಾನು ತೋರಿಸ್ತೇನೆ ಇವತ್ತು ಆಯಿತಾ. ಯಾಕೆಂದರೆ ನಾವು ಹಲಸಿನ ಹಣ್ಣಿನ ನಿಮಗೆ ಹಲಸಿನ ಹಣ್ಣಿನ ಸ್ವೀಟ್ ಮಾತ್ರ ಗೊತ್ತು, ಹಲಸಿನ ಹಣ್ಣಿಂದು ಎಲ್ಲ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಹಲಸಿನಕಾಯಿ ಸ್ವೀಟ್ ಯಾರಿಗೂ ಗೊತ್ತಿರಲ್ಲ. ಹಲಸಿನಕಾಯಿ ಸ್ವೀಟ್ ನಾನು ಹೇಳ್ತಾ ಇರೋದು ಆಯಿತಾ, ಹಲಸಿನ ಹಣ್ಣಿನ ಸ್ವೀಟ್ ಅಲ್ಲ, ಹಲಸಿನಕಾಯಿ ಸ್ವೀಟು. ನೋಡಿ, ನಾನು ಸೊಳೆನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಇವಾಗ ಇದನ್ನು ಚಿಪ್ಸ್ ಸೈಜಲ್ಲಿ ಕೊಯ್ಯಬೇಕಾಯ್ತಾ, ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಇವಾಗ ಕಟ್ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಯ್ತಾ. ನಾನು ಇವಾಗ ಅದನ್ನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಸ್ಪೆಷಲ್ ಏನಪ್ಪ ಅಂದರೆ ಇದಕ್ಕೆ ನಾವು ಇವತ್ತು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ ಆಯಿತಾ. ಅಂದರೆ ನಮ್ಮ ಕಡೆ ಎಲ್ಲ ಬಳಸೋದು ಇದನ್ನೇ ಆಯಿತಾ. ನಾವು ಈ ನಮ್ಮ ಊರ ಸೈಡೆಲ್ಲ ಬಳಸೋದು ಈ ಆರ್ಗ್ಯಾನಿಕ್ ಬೆಲ್ಲ, ಇದೇ ಬೆಲ್ಲ ಆಯಿತಾ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಹಲಸಿನ ಹಣ್ಣಿನ ಸ್ವೀಟಿಗಾಗಲಿ, ಹಲಸಿನಕಾಯಿ ಸ್ವೀಟಿಗಾಗಲಿ, ಮತ್ತು ನೀವು ಯಾವುದೇ ಥರ ಸ್ವೀಟಿಗಾಗಲಿ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡೋದು ಇದೇ ಬೆಲ್ಲನ ಆಯಿತಾ. ನೋಡಿ ಎಷ್ಟು ಚೆಂದ ಇದೆ ಅಂದರೆ, ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಆಯಿತಾ. ತಿನ್ನೋಕ್ಕೂ ಅಷ್ಟೇ. ನಮ್ಮ ಮಕ್ಕಳಿಗೆ ಬೆಳಗಿನ ಟೈಮ್ ನಾವು ಬೆಳಿಗ್ಗೆ ದೋಸೆ ಜೊತೆಗೆ ಕೂಡ ಇದಕ್ಕೆ ಮತ್ತು ತುಪ್ಪ ಹಾಕಿ ಕೊಡ್ತೀವಿ. ದೋಸೆ ಜೊತೆಗೆ ಬೆಲ್ಲ ತುಪ್ಪ ಅಂತ ಕೊಡ್ತೀವಿ, ದೋಸೆ ಜೊತೆಗೆ ಹಚ್ಕೊಂಡು ತಿನ್ನೋಕ್ಕೆ ಮಸ್ತಾಗಿರುತ್ತೆ ಆಯಿತಾ. ಎಂಥ ಚೆಂದ ರುಚಿಯಾಗಿರುತ್ತೆ ಅಂದರೆ ಹೇಳೋಕ್ಕೆ ನನಗೆ ಸಾಧ್ಯ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಆಯಿತಾ. ಬೆಲ್ಲ ಹೀಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬೇಸಿಗೆಯಲ್ಲೆಲ್ಲ ಇದನ್ನು ನೀರು ಜೊತೆಗೆ ತಿಂತಾರೆ ಆಯಿತಾ. ನೀರು ಜೊತೆಗೆ ಕುಡಿತಾರೆ, ಅಂದರೆ ಕೆಲಸಕ್ಕೆ ಹೋಗಿರ್ತಾರಲ್ಲ ಅವರೆಲ್ಲ ಇದನ್ನು ನೀರು ಜೊತೆಗೆ ಬಳಸ್ತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಬೆಲ್ಲ. ಇದು ಕೂಡ ನಮ್ಮದು ಮನೆಯದೇ ತುಪ್ಪ, ಜಸ್ಟ್ ಸ್ವಲ್ಪ ಇತ್ತು ಅಷ್ಟೇ, ಅದೇ ಸಾಕಾಗತ್ತೆ ಅದಕ್ಕೆ. ಯಾಕಂದರೆ ಜಾಸ್ತಿ ತುಪ್ಪ ಹಾಕಿದರೂ ರುಚಿಯಾಗಿರಲ್ಲ ಅದು ಆಯಿತಾ. ಇವಾಗ ಇದನ್ನು ಒಂದು ಫ್ಯಾನ್ಗೆ ನಾವು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪಾಕ ಬರೋ ಥರ ಮಾಡ್ಕೊಂಡ್ಬಂದ್ರೆ, ಪಾಕ ತೆಗೆದಿರೋದೇ ಅದು, ಬಟ್ ಒಂದು ಸ್ವಲ್ಪ ನೀರು ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಇದು ಮಾಡ್ಕೋಬೇಕು ಆಯಿತಾ, ಕುದಿಸ್ಕೋಬೇಕು. ಆಮೇಲೆ ಅದಕ್ಕೆ ಕೊಬ್ಬರಿ ಹಾಕಬೇಕು, ನಾವು ತುರ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೋಬೇಕು ಆಯಿತಾ. ನೋಡಿ, ಇವಾಗ ಈ ಥರ ಕುದಿ ಬಂದಮೇಲೆ ನಾವು ಅದಕ್ಕೆ ಇದನ್ನು ಹಾಕ್ಕೋಬೇಕು, ಕೊಬ್ಬರಿನ ಹಾಕ್ಕೋಬೇಕು. ನನಗೆ ಏಲಕ್ಕಿ ಪುಡಿನ ಹಾಕೋದನ್ನು ಸ್ಕಿಪ್ ಆಗಿದೆ ಆಯಿತಾ. ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ, ವೀಡಿಯೋ ಮಾಡಿದ್ದೆ, ಅದು ಎಂತ ಆಯ್ತು ಹೇಳಿ ಗೊತ್ತಾಗ್ತಿಲ್ಲ ನನಗೆ. ಏಲಕ್ಕಿ ಪುಡಿ ಮತ್ತು ಉಪ್ಪು ಸ್ವಲ್ಪ ಹಾಕಿದ್ದೆ, ಆ ವೀಡಿಯೋನೇ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ, ಎಲ್ಲೂ ಇಲ್ಲ, ಅದು ಸಿಕ್ಕಿಲ್ಲ ನನಗೆ. ವೀಡಿಯೋನೇ ಆಗಿಲ್ವೋ ಏನೋ ಅಂತ ಗೊತ್ತಿಲ್ಲ. ಬಟ್ ಇದನ್ನು ತೋರಿಸ್ತಾ ಹೀಗೆ ಅದನ್ನು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ಆಯಿತಾ. ಅದನ್ನು ತೋರಿಸಿಲ್ಲ ನಾನು. ನೋಡಿ, ಇದನ್ನು ನಮಗೆ ಇವಾಗ ಹಾಕಬೇಕಾದ್ರೆ ಹಿಂಗೆ ಕಾಣುತ್ತೆ, ಅದು ಫುಲ್ ಕಾಣುತ್ತೆ. ಬಟ್ ಅದು ಬೇಯಬೇಕಾದ್ರೆ ಎಲ್ಲ ಸಣ್ಣ ಸ್ವಲ್ಪ ಆಗುತ್ತೆ ಆಯಿತಾ. ಅದು ಅಷ್ಟೆಲ್ಲ ಇರಲ್ಲ, ಮೆದುವಾಗಿಬಿಡುತ್ತೆ ಆಯಿತಾ. ನೋಡೋಕ್ಕೆ ಅಷ್ಟು ರುಚಿಯಾಗಿರೋ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನನಗೂ ಕೂಡ ಅದ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಅದನ್ನು ಒಬ್ಬರು ಮಾಡೋದನ್ನು ಪಕ್ಕದ ಮನೇಲಿ ಮಾಡೋದನ್ನು ನೋಡಿಬಿಟ್ಟು ಮತ್ತು ಟೇಸ್ಟ್ ಮಾಡಿಬಿಟ್ಟು ಬಂದು ನಮ್ಮ ಮಕ್ಕಳು ಬೇಕು ಅಂತ ಹೇಳ್ತಾಯಿದ್ರು, ಅದಕ್ಕಾಗಲೇ ರೆಡಿ ಮಾಡ್ತಿದ್ದೀನಿ ಅಷ್ಟೇ. ಹಲಸಿನಕಾಯಿ ತರಿಸಿ ಆಯಿತಾ. ಯಾಕೆಂದರೆ ನಮ್ಮ ಮನೇಲಿ ಬರೀ ಇದು ಬೇಕ್ರಿದು ಪಾನಿಪುರಿ, ಗೋಬಿ ಇದನ್ನೇ ತಿಂದ್ಕೊಂಡೆ ನಮ್ಮ ಮಕ್ಕಳಿಗೆ ರೂಢಿ ಆಗಿಬಿಟ್ಟಿತ್ತು. ಇದನ್ನೆಲ್ಲ ತಿನ್ನೋದೇ ಇಲ್ಲಾಗಿದ್ರು. ಯಾರಾದರೂ ಕೊಟ್ಟಾಗ ತಿಂದ್ರೇ ಅವ್ರಿಗೆ ಗೊತ್ತಾಗಬೇಕು ಈ ಥರದ್ದೆಲ್ಲ ಇಷ್ಟು ರುಚಿ ಟೇಸ್ಟ್ ಇರುತ್ತೆ ಅಂತ ಅಲ್ವಾ. ಆವಾಗಲೇ ಅವ್ರು ಕೇಳಿದಾಗಲೇ ಮಾಡಿಕೊಡ್ಬೇಕು. ಸುಮ್ಮನೆ ಮಾಡಿದ್ರೆ ತಿನ್ನೋದಿಲ್ಲ ಅಂತೇಳಿ ನಾನು ಇದೆಲ್ಲ ಮಾಡ್ತಿಲ್ಲಾಗಿದೆ. ಇವತ್ತು ಮಾಡಿದ್ದೀನಿ, ಅವರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ ಆಯಿತಾ. ಬಟ್ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ನನಗೂ ಗೊತ್ತಿಲ್ಲಾಗಿತ್ತು, ಬಟ್ ಚೆನ್ನಾಗಿ ಬಂದಿದೆ ಆಯಿತಾ. ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಹೋಗಿ ವೀಡಿಯೋನ ಆಯಿತಾ. ಮಸ್ತಾಗಿ ಅಂದರೆ ಹಲಸಿನಕಾಯಿ ಹಲ್ವಾ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ಅಂತ ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಚೆನ್ನಾಗಿ ಬಂದಿದೆ ನೋಡಿ, ಇಷ್ಟು ಬೆಂದಿದೆ, ಇನ್ನೂ ಬೇಯಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ಬೆಂದ ಮೇಲೆ ತುಪ್ಪನ ಆ್ಯಡ್ ಮಾಡುವ ನಾವು ಆಯಿತಾ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಏನೂ ಹಾಕೋದು ಅವಶ್ಯಕತೆ ಇರಲ್ಲ ಆಯಿತಾ. ಇದು ಗೋಡಂಬಿ ದ್ರಾಕ್ಷಿ ಹಾಕೋದಿಲ್ಲ ಯಾರು ಕೂಡ, ಹಾಕಬೇಕಂತನೂ ಇಲ್ಲ. ಚೆನ್ನಾಗಿ ಇದು ಮಾಡ್ತಾ ಇರಬೇಕು, ಯಾಕಂದರೆ ತಳ ಹಿಡಿದ್ಬಿಡುತ್ತೆ, ಇಲ್ಲಾಂದರೆ ಕೈ ಆಡಿಸ್ತಾನೆ ಇರಬೇಕು. ಇದು ಈ ಮಳೆಗಾಲದಲ್ಲಿ ಮಾತ್ರ ಇದು ತಿನ್ನೋಕ್ಕೆ ಟೇಸ್ಟ್ ಆಯಿತಾ. ಬೇರೆ ಬೇಸಿಗೆಯಲ್ಲಿ ಹಲಸಿನಕಾಯಿ ಸಿಗುತ್ತೆ ಅಂತ ಮಾಡ್ತಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹೊರಗಡೆ ಮಳೆ ಬಿಡ್ತಾ ಇರಬೇಕು, ಡಿಕಾಕ್ಷನ್ ಮಾಡ್ಕೊಳ್ಬೇಕು,
ಮತ್ತು ಸೈಡಿಗೆ ಇದನ್ನು ಇಟ್ಕೋಬೇಕು. ಇಂಥ ಮಜಾ ಅಲ್ವಾ, ಹೇಳಬೇಕಾದ್ರೆ ಬಾಯಲ್ಲಿ ಬರುತ್ತೆ. ನನಗೆ ಈ ಥರದ್ದೆಲ್ಲ ಬೆಲ್ಲ ಹಾಕಿ ಮಾಡ್ತಾರಲ್ಲ ಅದಂದ್ರೆ ತುಂಬ ಇಷ್ಟ ಆಯಿತಾ. ನನಗೆ ಅದು ತುಂಬ 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 ಇಷ್ಟ. ತಿಂಡಿ ಅಂದ್ರೇ ಇಷ್ಟ. ನನಗೆ ಇಷ್ಟ ಆಗೋದು ಈ ಬೆಲ್ಲದ ತಿಂಡಿ ತುಂಬ ಇಷ್ಟ ಆಗುತ್ತೆ ಆಯಿತಾ. ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ. ಈ 2 ದಿನ ನೆಟ್ವರ್ಕ್ ಇಲ್ಲ ಅನ್ನೋದು ಈ ಥರದ್ದೆಲ್ಲ ಟ್ರೈ ಮಾಡ್ತಾಯಿದ್ದೀನಿ ಆಯಿತಾ. ಫಸ್ಟ್ ಟೈಮ್ ಮಾಡಿದ್ರು ನಾನು ಚೆನ್ನಾಗಿ ಮಾಡಿದ್ದೀನಿ ಮರಿ. ನನಗೆ ಈ ಥರದ್ದೆಲ್ಲ ರೆಸಿಪಿ ಬರುತ್ತೆ ಅಂತ ನನಗೆ ಪ್ರೂವ್ ಮಾಡಿದ್ದೀನಿ ನಾನೇ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅದು ಫೈನಲಿ ಸ್ವಲ್ಪ ಬೆಂದಿದೆ ಆಯಿತಾ. ಇದನ್ನು ಬಾಳೆಲೆ ಮೇಲೆ ಹಾಕಿ ತಿಂದರೆ ಇನ್ನೂ ಟೇಸ್ಟ್ ಬರುತ್ತೆ ಅಂದರೆ ಆ ಬಾಳೆಲೆ ಘಮ ಜೊತೆಗೆ ಇದು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತಂತೆ ಅಂಥೇಳಿ ನನಗೆ ಬಾಳೆಲೆ ಮೇಲೆ ಹಾಕ್ಕೊಟ್ಟಿದ್ರು ತಿನ್ನೋಕ್ಕೆ. ನಾನು ಸಹ ಹೋಗಿ ಬಾಳೆಲೆ ತರಿಸಿ ಇವಾಗ ಬಾಳೆಲೆ ಮೇಲೆ ಹಾಕಿದ್ದೀನಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಇದು ಪೂರ್ತಿ ರೆಡಿಯಾಗಿದೆ ಆಯಿತಾ. ತುಪ್ಪದ ಘಮ ಕೂಡ ಘಮ್ ಅಂತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫೈನಲಿ ರೆಡಿಯಾಗಿದೆ. ಇದನ್ನು ಇವಾಗ ತಿನ್ಬೋದು, ಮಸ್ತಾಗಿರುತ್ತೆ. ಚೆನ್ನಾಗಿ ಬೆಂದಿದೆ ಕೂಡ, ಹಲಸಿನಕಾಯಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ಅದು ಮಾಡಿ ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಕೊಟ್ಬಿಟ್ರೆ ಈ ಮಳೆಗಾಲದಲ್ಲಿ ಮಸ್ತಾಗಿರುತ್ತೆ ಆಯಿತಾ. ಇಷ್ಟಪಟ್ಟು ತಿಂತಾರೆ. ನಾನು ರೆಡಿ ಮಾಡಿದೋಳೆ ಒಂದು ಸಲ ತಿಂದ್ಕೊಂಡ್ಬಿಟ್ಟೆ ಆಯಿತಾ. ಆಮೇಲೆ ವಿಡಿಯೋನ ಎಡಿಟ್ ಮಾಡಿದೆ. ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ತಿಂದ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.